ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ನಾನು ಪ್ರಿಯಾ. ನಿಗೂಢವಾಗಿರೋದಕ್ಕೆ ಬಿಟ್ಬಿಡಬೇಕು. ಅದನ್ನೇನಾದರೂ ಭೇದಿಸೋದಕ್ಕೆ ಹೋದರೆ ಲೈಫ್ನಲ್ಲಿ ತುಂಬ ಸಫರ್ ಆಗಬೇಕಾಗತ್ತೆ. ಆಡಿಯನ್ಸ್ನ ಸೀಟ್ ಎಡ್ಜ್ನಲ್ಲಿ ಕೂರಿಸೋದಕ್ಕೆ ಬರ್ತಾ ಇರುವಂತಹ ಸೀಟ್ ಎಡ್ಜ್ ಸಿನಿಮಾದ ಟ್ರೇಲರ್ ಬಿಡುಗಡೆ ಆಗಿದೆ. ಟ್ರೇಲರ್ ಏನು ಹೇಳುತ್ತೆ ಬನ್ನಿ ನೋಡ್ಕೊಂಬರೋಣ. ಅವ್ರು ಹೇಳಿದ ಕರೆಕ್ಟು. ಎಲ್ಲಿ ಕನ್ಫ್ಯೂಷನ್ಸ್ ಇರುತ್ತೋ ಅಲ್ಲೇ ಉತ್ತರ ಇರುತ್ತೆ. ನಾಯಕ ಹ್ಯಾಂಡ್ಸಮ್ ಹಂಗ್, ನಾಯಕಿ ಕ್ಯೂಟ್ ಆ್ಯಂಡ್ ಪ್ರಿಟಿ. ಏನೋ ಭೇದಿಸೋದಕ್ಕೆ ಒಂದು ಜಾಗಕ್ಕೆ ಹೋಗಿ ಲಾಕ್ ಆಗ್ತಾರೆ. ಅಲ್ಲಿಂದ ಹೊರ ಬರ್ತಾರಾ? ಆ ಜಾಗದಲ್ಲಿರುವಂತಹ ನಿಗೂಢತೆ ಆದರೂ ಏನು? ಅದಕ್ಕೆ ಉತ್ತರ ಸಿಗುತ್ತಾ? ಇದು ಸಿನಿಮಾದ ಪ್ಲಾಟ್ ಇರ್ಬೋದು ಅಂತ ಟ್ರೇಲರ್ ನೋಡಿ ನನಗನ್ಸಿದ್ದು. ಇನ್ನು ಇಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಅನ್ಸೋದು ಈ ಸಿನಿಮಾ ತಂಡದ ಪ್ರೆಸೆಂಟೇಷನ್. ಸಿನಿಮಾ ಅಪ್ಡೇಟ್ಸ್ನ ವ್ಲಾಗ್ 1, ವ್ಲಾಗ್ 2 ಅನ್ನೋ ಹೆಸರಿನಿಂದ ಬಿಡುಗಡೆ ಮಾಡ್ತಾ ಇರೋದು ಯೂನಿಕ್ ಅಂತ ಹೇಳ್ಬೋದು. ಇನ್ನು ಟ್ರೇಲರ್ ಬಗ್ಗೆ ಹೇಳೋದಾದರೆ ಇಲ್ಲಿ ಪ್ರಾಮಾಣಿಕ ಪ್ರಯತ್ನ ಕಾಣಿಸ್ತಾ ಇದೆ. 10ರಲ್ಲಿ ಒಂದು ಸಿನಿಮಾ ಆಗದೆ ಇದರಲ್ಲಿ ಒಂದು ಹಾರ್ಡ್ ಕೋರ್ ಕಥೆ ಇದೆ ಅನ್ನೋ ನಂಬಿಕೆ ಹುಟ್ಟಿಸುತ್ತೆ ಟ್ರೇಲರ್. ಅದರಲ್ಲೂ ಕೂಡ ಸಿದ್ದು ಮೂಲಿಮನೆ ಅವರ ಸ್ಟೋರಿ ಸೆಲೆಕ್ಷನ್ ಆಗಿರ್ಬೋದು, ಇತ್ತೀಚೆಗೆ ಅವರು ಲೀಡ್ನಲ್ಲಿ ಕಾಣಿಸ್ಕೊಳ್ತಾ ಇರುವಂಥ ಸಿನಿಮಾಗಳು, ಅವರ ಪಾತ್ರಕ್ಕೆ ಅವರು ಕೊಡುವಂಥ ಡೆಡಿಕೇಶನ್, ಪ್ರಿಪ್ರೇಷನ್, ಇನ್ವಾಲ್ವ್ಮೆಂಟ್ ಇವೆಲ್ಲ ಕೂಡ ನೋಡಿದಾಗ ಅವರ ಸಿನಿಮಾಗಳು ಬಜೆಟ್ ವೈಸ್ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೂ ಕೂಡ ಕಾಂಟೆಂಟ್ ಸ್ವಲ್ಪ ಕೂಡ ಕಮ್ಮಿ ಇರೋದಿಲ್ಲ ಅನ್ನೋ ನಂಬಿಕೆ ಸೆಟ್ ಮಾಡಿದ್ದಾರೆ. ಇನ್ನು ಸೀಟ್ ಎಡ್ಜ್ ಆ ನಂಬಿಕೆನ ಕಾಪಾಡಿಕೊಂಡು ಹೋಗೋ ಎಲ್ಲ ಸಾಧ್ಯತೆ ಕೂಡ ನಮಗೆ ಕಾಣಿಸ್ತಾ ಇದೆ. ಯೂಶಲಿ ಹಾರರ್ ಸಿನಿಮಾನ ಕಮ್ಮಿ ಬಜೆಟ್ನಲ್ಲಿ ಅಚೀವ್ ಮಾಡೋದು ತುಂಬಾ ಕಷ್ಟ. ಪ್ರಾಪರ್ ಹಾರರ್ ಫೀಲ್ಗೆ ಬೇಕಾಗಿರೋ SFX, ಸಿನಿಮಾಟೋಗ್ರಫಿ, ಮ್ಯೂಸಿಕ್, ಸೆಟ್ಸ್ ಹಾಗೆಯೇ CG ವರ್ಕ್ ಇದಕ್ಕೆಲ್ಲ ತುಂಬಾ ಬಜೆಟ್ ಬೇಕಾಗುತ್ತೆ. ಇನ್ನು ಕಮ್ಮಿ ಬಜೆಟ್ನಲ್ಲಿ ಮಾಡೋದಕ್ಕೆ ಹೋಗಿ ಎಕ್ಸಿಕ್ಯೂಷನ್ ಸರಿಯಾಗಿ ಆಗದೆ ಫೇಲ್ ಆಗೋ ಸಾಕಷ್ಟು ಕನ್ನಡ ಹಾರರ್ ಸಿನಿಮಾಗಳು ಪ್ರತಿ ವರ್ಷ ನಮ್ಮಲ್ಲಿ ಬಿಡುಗಡೆ ಆಗ್ತಾನೆ ಇರುತ್ತೆ, ಸೋಲ್ತಾನೆ ಇರುತ್ತೆ. ಇಂಥ ರಿಸ್ಕ್ ಜಾನರ್ಗೆ ಸೀಟ್ ಎಡ್ಜ್ ತಂಡ ಕೈ ಹಾಕಿರೋದು ಒಂದು ರೀತಿಯಲ್ಲಿ ಮೆಚ್ಕೋಬೇಕಾಗಿರುವಂಥ ವಿಷಯನೇ. ಆದರೂ ಕೂಡ ಇನ್ನೊಂದು ರೀತಿಯಲ್ಲಿ ಇವರ ಮೇಲೆ ಜವಾಬ್ದಾರಿ ಹೆಚ್ಚಿದೆ ಅಂತ ಕೂಡ ನಾವು ಹೇಳ್ಬೋದು. ದೂರದಲ್ಲಿ ಒಂದು ನಿಗೂಢವಾಗಿರುವಂತಹ ಜಾಗ, ಅಲ್ಲಿಗೆ ಏನನ್ನೋ ಹುಡ್ಕೋ ಪ್ರಯತ್ನದಲ್ಲಿ ಬರುವಂಥ ವ್ಲಾಗರ್ಸ್, ಅಲ್ಲಿ ನೂರಾರು ರಹಸ್ಯ, ಯಾವುದಕ್ಕೆ ಉತ್ತರ ಸಿಗುತ್ತೆ, ಯಾವುದು ಪ್ರಶ್ನೆಯಾಗಿ ಉಳಿಯುತ್ತೆ, ಒಳಗೋದವರು ಸುರಕ್ಷಿತವಾಗಿ ವಾಪಸ್ ಬರ್ತಾರಾ? ಸಿನಿಮಾ ಬಂದ ಮೇಲೆ ನಮ್ಮೆಲ್ರಿಗೂ ಕೂಡ ಗೊತ್ತಾಗುತ್ತೆ. ಇಲ್ಲಿ ಫನ್ ಇದೆ, ಪ್ರೀತಿ ಇದೆ, ಹೀರೋಯಿಸಮ್ ಇದೆ, ತಳಮಳ ಇದೆ, ಡ್ಯಾನ್ಸ್ ಇದೆ, ಕಿಕ್ ಇದೆ, ಎಲ್ಲವೂ ಕೂಡ ಇದೆ. ಇದೆಲ್ಲ ಮೀರಿ ಒಂದು ರಹಸ್ಯ ಇದೆ. ಆ ರಹಸ್ಯ ಏನು ಅಂತ ನಮ್ಮೆಲ್ರಿಗೂ ಕೂಡ ಗೊತ್ತಾಗಬೇಕು ಅಂದರೆ ಸೀಟ್ ಎಡ್ಜ್ ಸಿನಿಮಾವನ್ನು ಥಿಯೇಟ್ರಿಗೆ ಹೋಗಿ ನಾವು ಅದನ್ನು ನೋಡಬೇಕು. ಇದೇ ಜನವರಿ 30ಕ್ಕೆ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಎಲ್ಲರೂ ಥಿಯೇಟ್ರಿಗೆ ಹೋಗಿ ಈ ಸಿನಿಮಾವನ್ನು ನೋಡೋಣ. ಒಟ್ಟಾರೆ ಸೀಟ್ ಎಡ್ಜ್ ಒಂದು ಒಳ್ಳೆ ಪ್ರಾಮಿಸಿಂಗ್ ಹಾರರ್ ಥ್ರಿಲ್ಲರ್ ಸಿನಿಮಾ ಅಂತ ಟ್ರೇಲರ್ ನೋಡಿ ನನಗನ್ಸಿದ್ದು. ಇನ್ನು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ನಮಗೆ ಕಮೆಂಟ್ ಮಾಡಿ ತಿಳಿಸಿ.